ಬಂಧುಗಳೇ, ನಾವು ಇಲ್ಲಿವರೆಗೂ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಅಂತ ನೋಡ್ತಾ ಇದ್ದೋ. ಬಟ್ ಇವತ್ತು ಲೆಬನಾನ್ ಅನ್ನೋ ಒಂದು ಪ್ರದೇಶ ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಇವತ್ತು ಈ ಇಸ್ರೇಲ್ ಮತ್ತು US ಲೆಬನಾನ್ ವಿರುದ್ಧ ಯುದ್ಧ ಮಾಡ್ತಾ ಇದೆ. ಅಂದರೆ ಏಕಕಾಲಕ್ಕೆ ತನ್ನ ಎಲ್ಲ ಮಿಸೈಲ್ಸ್ 100ಕ್ಕೂ ಹೆಚ್ಚು ಮಿಸೈಲ್ಸ್ಗಳನ್ನ ದಾಳಿ ಮಾಡಿದ್ದಾವೆ ಲೆಬನಾನ್ ಮೇಲೆ. ಹೌದು, ಈಗ ನಾವು ನೋಡ್ತಾ ಬರೋಣ ಲೆಬನಾನ್ ಪ್ರದೇಶ ಇಲ್ಲಿದೆ ಮತ್ತು ಇದ್ರ ಬಗ್ಗೆ ಒಂದಷ್ಟು ತಿಳ್ತಾ ಬರೋಣ ನಾವು. ಹೌದು ಬಂಧುಗಳೇ, ಲೆಬನಾನ್ ಇದು ಕೂಡ ಒಂದು ಮಧ್ಯಪ್ರಾಚ್ಯದ ಒಂದು ಸಣ್ಣ ದೇಶ ಅದು ಕೂಡ. ಆದರೆ ಒಂದು ಪ್ರಮುಖ ದೇಶವಾಗಿ ಹೊರಹೊಮ್ಮುತ್ತೆ 1940 ಆಸುಪಾಸಿನಲ್ಲಿ. ಅದಾದ ನಂತರ ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಧರ್ಮ ಮತ್ತು ರಾಜಕೀಯ ಬೇರೆ ದೇಶಗಳಿಗಿಂತ ವೈವಿಧ್ಯಮಯ ಅಂತ ಹೇಳ್ಬೋದು. ಹೌದು, ಈ ಲೆಬನಾನ್ನ ಪಶ್ಚಿಮಕ್ಕೆ ನಾವು ಏನು ಮೆಡಿಟೇರಿಯನ್ ಸಿ ಅಂತ ಕೇಳಿದ್ದೀವಿ, ಇದು ಲೆಬನಾನ್ನ ಪಶ್ಚಿಮಕ್ಕಿದೆ ಮತ್ತು ದಕ್ಷಿಣಕ್ಕೆ ಇಸ್ರೇಲ್ ಇದೆ. ಉತ್ತರ ಮತ್ತು ಪೂರ್ವದಲ್ಲಿ ಸೈರಿಯಾ ಅನ್ನೋ ಒಂದು ದೇಶ ಕೂಡ ಇದೆ. ನಂತರ ಲೆಬನಾನ್ನ ರಾಜಧಾನಿ ಬೇರೂತ್. ಇವತ್ತು ಏನು ದಾಳಿಯಾಗಿದೆ, ಇಸ್ರೇಲ್ನ ಕ್ಷಿಪಣಿಗಳು ಎಲ್ಲ ಬೇರೂತ್ ಮೇಲೆ ದಾಳಿ ಮಾಡಿದ್ದಾವೆ. ಅದೇ ರೀತಿ ಲೆಬನಾನ್ ಪರ್ವತಗಳು ಮತ್ತು ಈ ಒಂದು ಸಮುದ್ರ ತೀರದಿಂದ ಒಂದು ಸುಂದರ ಭೂಪ್ರದೇಶ ಅಂತ ವರ್ಣಿಸ್ತಾರೆ. ಹೌದು, ಹಾಗೆ ಇದು 1943 ಮುಂಚೆ ಇದು ಒಂದು ಫ್ರೆಂಚ್ನ ಆಡಳಿತದಲ್ಲಿರುತ್ತೆ. ನಂತರದ ಕಾಲದಲ್ಲಿ 1943 ಇದು ಸ್ವತಂತ್ರ ಪಡೆಯುತ್ತೆ. ಈಗ ನಾವು 1947ರಲ್ಲಿ ಸ್ವತಂತ್ರ ಪಡೆದು ನಮಗಿಂತ ಮುಂಚೆನೇ ಈ ಲೆಬನಾನ್ ದೇಶ ಸ್ವತಂತ್ರ ಪಡೆದಿರುತ್ತೆ ಬಂಧುಗಳೇ. ನಂತರ ಈ ಒಂದು ಲೆಬನಾನ್ನಲ್ಲಿ ಸ್ವತಂತ್ರ ಪಡೆದ ನಂತರ ಸಿವಿಲ್ ವಾರ್, ಅಲ್ಲಿನ ನಾಗರಿಕರ ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ. ಅಂದರೆ ಆಂತರಿಕ ಯುದ್ಧ ಥರ. ಇಲ್ಲಿ ಕ್ರೈಸ್ತರು ಇರ್ಬೋದು, ಮುಸ್ಲಿಮರು ಇರ್ಬೋದು, ಇತರ ಗುಂಪುಗಳ ಮಧ್ಯೆ ಈ ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ. 15 ವರ್ಷ ಆಂತರಿಕ ಕಚ್ಚಾಟದಿಂದ ದೇಶ ಮುಳುಗ್ತಾ ಹೋಗುತ್ತೆ, ಅಂದರೆ ಹಾಳಾಗ್ತಾ ಹೋಗುತ್ತೆ. ನಂತರದ ದಿನಗಳಲ್ಲಿ ಈ ಲೆಬನಾನ್ ಅತ್ಯಂತ ವಿಶೇಷತೆಯಿಂದ ಕೊಡುತ್ತೆ. ಯಾಕೆಂದರೆ ಇಲ್ಲಿ ಆಂತರಿಕ ಜಗಳ ಆಗ್ತಿತ್ತು ಕ್ರೈಸ್ತರು, ಮುಸ್ಲಿಮರು ಮತ್ತು ಇತರೆ ಗುಂಪುಗಳ ಮಧ್ಯೆ. ಆದರೆ ನಂತರ ಇಲ್ಲಿ ಧಾರ್ಮಿಕ ವೈವಿಧ್ಯತೆ ಇರೋದ್ರಿಂದ ಇದು ಒಂದು ವಿಷಯಕ್ಕೆ ಬರುತ್ತೆ. ಇಲ್ಲಿ ಪ್ರಮುಖ ಧರ್ಮಗಳು ಯಾವ್ಯಾವಿದ್ದು ಅಂದರೆ ಇಸ್ಲಾಂ, ಸುನಿ ಮತ್ತು ಶಿಯಾ ಎರಡೂ ಕೂಡ ಇದ್ದು, ಕ್ರೈಸ್ತ ಜನಾಂಗರ ಇದ್ದರು, ಡ್ರೂಜ್ ಅನ್ನೋ ಒಂದು ಸ್ಥಳೀಯ ಸಮುದಾಯ ಕೂಡ ಇತ್ತು. ಅದಾದಮೇಲೆ ಇಲ್ಲಿನ ಸರ್ಕಾರವು ಧರ್ಮದ ಆಧಾರದ ಮೇಲೆ ಹಂಚಿಕೆ ಆಗುತ್ತಂತೆ ಬಂಧುಗಳೇ. ಅದೇ ರೀತಿ ಇಲ್ಲಿ ಅಧ್ಯಕ್ಷನ ಕ್ರೈಸ್ತರಿಗೆ ಬಿಟ್ಕೊಡ್ತಾರೆ, ಪ್ರಧಾನಮಂತ್ರಿ PM ಹುದ್ದೆನ ಸುನ್ನಿ ಮುಸ್ಲಿಮ್ಗೆ ಬಿಟ್ಕೊಡ್ತಾರೆ ಮತ್ತು ಸಂಸತ್ ಸ್ಪೀಕರ್ನ ಶಿಯಾ ಮುಸ್ಲಿಮ್ಗೆ ಬಿಟ್ಕೊಡ್ತಾರೆ. ಇದೇ ರೀತಿ ಧರ್ಮದ ಆಧಾರದ ಮೇಲೆ ಇಲ್ಲಿನ ಸರ್ಕಾರ ಆಡಳಿತ ನಡೆಸ್ತವೆ. ಇಲ್ಲಿ ಸರ್ಕಾರದ ಹುದ್ದೆಗಳು ಈ ರೀತಿ ವರ್ಗೀಕರಣ ಆಗ್ತವೆ ಅಂತ ಕೇಳ್ಬೋದು. ಇದಾದ ನಂತರ 1986 ಆಸುಪಾಸಿನಲ್ಲಿ ಒಂದು ಸಂಘಟನೆ ಹುಟ್ಟುತ್ತೆ. ಅದೇ ಹಿಜ್ಬುಲ್ಲಾ ಸಂಘಟನೆ. ಇದು ಶಿಯಾ ಮುಸ್ಲಿಮಿಂದ ಕೂಡಿದಂತಹ ಒಂದು ಸಂಘಟನೆ. ಇದರ ಅರ್ಥ, ಈ ಹಿಜ್ಬುಲ್ಲಾ ಎಂದರೆ ಅವರ ದೇವರ ಪಕ್ಷ ಎಂದರ್ಥನಂತೆ. ಈ ಸಂಘಟನೆ ಮಧ್ಯಪ್ರಾಚ್ಯದಲ್ಲಿ ಅತ್ಯಂತ ಪ್ರಭಾವ ಬೀರುತ್ತೆ. ನಂತರ ವಿವಾದಾತ್ಮಕ ಸಂಘಟನೆಗಳಲ್ಲಿ ಇದು ಒಂದು ಅಂತ ತನ್ನ ಹೆಸರು ಆ ಒಂದು ಜಾಗಕ್ಕೆ ಇದೋಗಿ ನಿಂತ್ಕೊಳುತ್ತೆ. ನಂತರ ಇದು ಒಂದೇ ಸಮಯದಲ್ಲಿ ರಾಜಕೀಯ ಪಕ್ಷ ಅಥವಾ ಸಶಸ್ತ್ರ ಪಡೆ ಮತ್ತು ಸಾಮಾಜಿಕ ಸೇವಾಜಾಲವಾಗಿ ಕಾರ್ಯನಿರ್ವಹಿಸುತ್ತಂತೆ ಬಂಧುಗಳೇ. ನಂತರ ಆರಂಭದ ದಿನಗಳಲ್ಲಿ ಇದು ಒಂದು ಸಣ್ಣದಾಗಿ ಬೆಳೆದಂಥದ್ದು ಪಕ್ಷ. ನಂತರ ಇವತ್ತು ದೊಡ್ಡ ಶಕ್ತಿಯಾಗಿದೆ. ದೊಡ್ಡ ಶಕ್ತಿ ಅಂದರೆ ಆ ಲೆಬನಾನ್ನ ಸರ್ಕಾರಕ್ಕೆ ಸಮನಾದ ಪಕ್ಷ ಯಾವುದು ಅಂದರೆ ಈ ಒಂದು ಹಿಜ್ಬುಲ್ಲಾ ಪಕ್ಷ, ಈ ಒಂದು ಹಿಜ್ಬುಲ್ಲಾ ಸಂಘಟನೆ ಅಂತ ಹೇಳ್ಬೋದು. ಈ ಒಂದು ಲೆಬನಾನ್ನ ಸರ್ಕಾರದಲ್ಲಿ ಈ ಹಿಜ್ಬುಲ್ಲಾ ಸಂಘಟನೆ ಪಾತ್ರ ಮಹತ್ವದಾಗಿರುತ್ತಂತೆ. ಹೌದು ಬಂಧುಗಳೇ. ಅದೇ ರೀತಿ ಈ ಒಂದು ಸಂಘಟನೆಯ ಮೂಲ ಉದ್ದೇಶ ಅಂತ ನೋಡೋಕೆ ಬಂದರೆ ಇಸ್ರೇಲ್ ವಿರುದ್ಧದ ಹೋರಾಟನೇ ಇದರ ಮೂಲ ಉದ್ದೇಶ. ಇಸ್ರೇಲ್ ವಿರುದ್ಧ ಹೋರಾಟಕ್ಕೋಸ್ಕರನೇ ಇದು ಸಂಘಟನೆ ಹೊಸದಾಗಿ ಹುಟ್ಟಿದ್ದು ಅಂತ ಹೇಳ್ಬೋದು. ನಂತರ ಲೆಬನಾನ್ನ ರಕ್ಷಣೆ, ಹೌದು, ನಂತರ ಶಿಯಾ ಸಮುದಾಯದ ಬಲವರ್ಧನೆಗೆ ಇದು ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ನಂತರದ ದಿನಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇಸ್ರೇಲ್ ಹಿಜ್ಬುಲ್ಲಾವನ್ನು ಭಯೋತ್ಪಾದಕ ಸಂಘಟನೆ ಅಂತ ಹೇಳ್ತಾ ಬರುತ್ತೆ. ಆದರೆ ಅಲ್ಲಿನ ಸ್ಥಳೀಯರು ಇದು ನಮ್ಮ ರಕ್ಷಕ ಸಂಘಟನೆ ಅಂತ ಹೇಳ್ತಾರೆ. ಇವತ್ತು ಕೂಡ ಈ ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್ ಇದು ಒಂದು ಭಯೋತ್ಪಾದಕ ಸಂಘಟನೆ ಅಂತ ಹೇಳ್ತಾ ಬಂಧುಗಳೇ. ಅದೇ ರೀತಿ ದಕ್ಷಿಣ ಲೆಬನಾನ್ ಈ ಒಂದು ಸಂಘಟನೆಯ ಹಿಡಿತದಲ್ಲಿದೆಯಂತೆ ಮತ್ತು ಮಧ್ಯಪ್ರಾಚ್ಯ ರಾಜಕೀಯವು ಕೂಡ ಪ್ರಮುಖ ಪಾತ್ರ ಈ ಸಂಘಟನೆ ಬೀರುತ್ತಂತೆ. ಇವತ್ತು ನಾವು ಕೇಳ್ತಿರುವಂಥ ವಿಷಯ ಲೆಬನಾನ್. ಈ ಇಸ್ರೇಲ್ನ ಕ್ಷಿಪಣಿಗಳು ಲೆಬನಾನ್ ಮೇಲೆ ದಾಳಿ ಮಾಡೋದು ಅಂತ ನಾವು ಕೇಳ್ತಾ ಇದ್ದೀವಿ. ಹೌದು, ಈ ಇರಾನ್ ಮತ್ತು US ಮತ್ತು ಇಸ್ರೇಲ್ ಮಧ್ಯೆ ಒಂದು ಕದನ ವಿರಾಮ ಘೋಷಣೆ ಆಗುತ್ತೆ. ಕದನ ವಿರಾಮ 2 ವಾರಗಳ ಇರುತ್ತೆ. ಅಷ್ಟರೊಳಗೆ ನಾವು ಅಗ್ರಿಮೆಂಟ್ ಮಾಡ್ಕೊತೀವಿ. ಅಗ್ರಿಮೆಂಟ್ ಮಾಡ್ಕೊಂಡು ಏನು 10 ಪಾಯಿಂಟ್ಸ್ಗಳನ್ನ ಇರಾನ್ ಕೊಟ್ಟಿತ್ತು, 15 ಪಾಯಿಂಟ್ಸ್ಗಳನ್ನ ಅಮೆರಿಕ ಕೊಟ್ಟಿತ್ತು, ಈ ಕೂತು ನಾವು ಮಾತಾಡ್ತೀವಿ. ನಂತರ ಇವತ್ತು ಆ ಕದನ ವಿರಾಮವನ್ನು ಉಲ್ಲಂಘಿಸಿ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿದೆ ಬಂಧುಗಳೇ. ಆದರೆ ಇವತ್ತು ಲೆಬನಾನ್ ಮೇಲೆ ದಾಳಿ ಆದಮೇಲೆ ಈ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ, ಲೆಬನಾನ್ ಮತ್ತು ನಿನ್ನೆ ನಡೆದ ಕದನ ವಿರಾಮಕ್ಕೂ ಯಾವುದೇ ಸಂಬಂಧವಿಲ್ಲ. ಈ ಕದನ ವಿರಾಮ ಲೆಬನಾನ್ಗೆ ಸೇರಿದ್ದಲ್ಲ, ಕದನ ವಿರಾಮವು ಲೆಬನಾನ್ಗೆ ಅನ್ವಯಿಸುವುದಿಲ್ಲ ಅಂತ ಹೇಳಿ ಹಿಂದೇಟಾಗ್ತಾ ಇದ್ದಾರೆ. ಆದರೆ ಈ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಇಸ್ರೇಲ್ ಇವತ್ತು ಬೆಳಿಗ್ಗೆ ತನ್ನ ಮಿಸೈಲ್ಗಳನ್ನ ದಾಳಿ ಮಾಡಿಸೇ ಬಿಡ್ತು ಲೆಬನಾನ್ ಮೇಲೆ. ಈಗ ಇಸ್ರೇಲ್ ಮತ್ತು US ಈ ಇರಾನ್ನ ಬಿಟ್ಟು ಲೆಬನಾನ್ ಮೇಲೆ ದಾಳಿ ಮಾಡಲು ಕಾರಣವೇನು? ಹೌದು ಬಂಧುಗಳೇ, ಮೊದಲಿಗೆ ಈ ಲೆಬನಾನ್ ಮತ್ತು ಇಸ್ರೇಲ್ಗೆ ಯಾವುದೇ ಶತ್ರುತ್ವ ಇರಲಿಲ್ಲ. ಆದರೆ ಪ್ಯಾಲೆಸ್ತೈನಿ ಮತ್ತು ಈ ಇಸ್ರೇಲ್ಗೆ ಶತ್ರುತ್ವ ಇತ್ತು. ಹಾಗಾಗಿ ಇಸ್ರೇಲ್ ಪ್ಯಾಲೆಸ್ತೈನಿಯನ್ನು ನಾಶ ಮಾಡಬೇಕು ಅಂತ ಹೊರಟಾಗ ಇಲ್ಲಿನ ಪ್ಯಾಲೆಸ್ತೈನಿ ಜನಸಮೂಹ ಈ ಒಂದು ಲೆಬನಾನ್ಗೆ ಬಂದು ಕುಳಿತರು. ನಂತರ ಈ ಇಸ್ರೇಲ್ ಅವರು ಲೆಬನಾನ್ನಲ್ಲಿ ಪ್ಯಾಲೆಸ್ತೈನ್ ಇದ್ದಾರೆ ಅಂತ
ಉಳಿಕೊಂಡು ಹೋದರು. ಅಲ್ಲಿಂದ ಈ ಪ್ಯಾಲೆಸ್ತೈನಿ ಜನರು ತಪ್ಪಿಸ್ಕೊಂಡು ಹೋಗ್ಬಿಟ್ರು. ಆದರೆ ಆ ಹಿಡಿತ ಸಾಧಿಸಿತ್ತಲ್ಲ ಆ ಪ್ರದೇಶದಲ್ಲಿ, ಆಗ ಇಸ್ರೇಲ್ ಅಲ್ಲೇ ನೆರವೂರಲು ಜಾಗ ಮಾಡ್ಕೊತು. ಅದಲ್ಲದೆ ಇಸ್ರೇಲ್ ರಾಷ್ಟ್ರ ಹೊಸದಾಗಿ ಘೋಷಣೆ ಆಯ್ತಲ್ಲ 1948ರಲ್ಲಿ, ಆಗ ಅರಬ್ ದೇಶಗಳು ಈ ಇಸ್ರೇಲ್ ಘೋಷಣೆ ಆಗಿದ್ದಕ್ಕೆ ವಿರೋಧಿಸಿದ್ವಂತೆ. ಆ ಸಂದರ್ಭದಲ್ಲಿ ಲೆಬನಾನ್ ಕೂಡ ವಿರೋಧ ಮಾಡ್ತಾ ಬಂತಂತೆ. ಅದು ಒಂದು ಕಾರಣ ಇರ್ಬೋದು. ಅದೇ ರೀತಿ ಲೆಬನಾನ್ನಲ್ಲಿ ಪ್ಯಾಲೆಸ್ತೈನ್ ಲಿಬರೇಷನ್ ಆರ್ಗನೈಸೇಷನ್ ನೆಲೆಸಿತ್ತು. ಇವರನ್ನು ಹುಡುಕೊಂಬಂದಿದ್ದು ಇಸ್ರೇಲ್. ಆದರೆ ಅಲ್ಲಿಂದ ಇಸ್ರೇಲ್ ಮೇಲೆ ದಾಳಿ ಸ್ಟಾರ್ಟ್ ಆದಂತೆ ಯಾವಾಗ ಲೆಬನಾನ್ನಲ್ಲಿ ಪ್ಯಾಲೆಸ್ತೈನ್ ಲಿಬರೇಷನ್ ಆರ್ಗನೈಸೇಷನ್ ಉಳ್ಕೊಂತೋ ಆ ಸಂದರ್ಭದಲ್ಲಿ. ಹಾಗಾಗಿ ಈ ಒಂದು ಇಸ್ರೇಲ್ ಮತ್ತು ಲೆಬನಾನ್ ಮಧ್ಯೆ ಶತ್ರುತ್ವ ಬೆಳೆಯಲು ಸ್ಟಾರ್ಟ್ ಆಯಿತು. ನಂತರ ಈ ಇಸ್ರೇಲ್ ಕಡೆಯಿಂದಲೂ ದಾಳಿ ಸ್ಟಾರ್ಟ್ ಆಯಿತು. ಆ ಸಂದರ್ಭದಲ್ಲಿ ಈ ಹಿಜ್ಬುಲ್ಲಾ ಈ ಇಸ್ರೇಲ್ನ ಎದುರಿಸೋಕ್ಕೋಸ್ಕರನೇ ಹುಟ್ಟಿದ್ದು. ಈ ಹಿಜ್ಬುಲ್ಲಾ ಸಂಸ್ಥೆ, ಆ ಒಂದು ಸಂಘಟನೆ ಇದರಿಂದಾಗಿ ಹುಟ್ಟಿತು ಅಂತ ಹೇಳ್ಬೋದು. ನಂತರದ ದಿನಗಳಲ್ಲಿ ಹಿಜ್ಬುಲ್ಲಾ ಇಸ್ರೇಲ್ ಸೈನಿಕರನ್ನು ಹಿಡಿದುಕೊಂಡು ಆ ಸಂದರ್ಭದಲ್ಲಿ ಭಾರೀ ಬಾಂಬ್ ದಾಳಿ ಮಾಡ್ತು. ಪ್ರತಿಯಾಗಿ ಹಿಜ್ಬುಲ್ಲಾನೂ ರಾಕೆಟ್ ಮಳೆ ಸುರಿಸ್ಬಿಡ್ತಂತೆ. ನಂತರ ಆ ಸಂದರ್ಭದಲ್ಲಿ ನಗರಗಳು ಧ್ವಂಸ ಆದಂತೆ, ಸಾವಿರಾರು ಜೀವನ ನೆಲಕಚ್ಚಿತು. 34 ದಿನಗಳವರೆಗೆ ನರಕ ಪರಿಸ್ಥಿತಿ 2006ರಲ್ಲಿ. ಆ ಸಂದರ್ಭದಲ್ಲಿ ಹಿಜ್ಬುಲ್ಲಾಗೆ ಇರಾನ್ ಸಾಥ್ ಕೊಟ್ಟಿತ್ತಂತೆ ಇಂಡೈರೆಕ್ಟಾಗಿ. ಇಸ್ರೇಲ್ಗೆ ಯುನೈಟೆಡ್ ಸ್ಟೇಟ್ಸ್ ಸಾಥ್ ಕೊಟ್ಟಿತ್ತಂತೆ. ಈಗಲೂ ಕೂಡ ಈ ಇರಾನ್ ಈ ಹಿಜ್ಬುಲ್ಲಾ ಸಂಘಟನೆಗೆ ಸಾಥ್ ಕೊಡ್ತಾ ಇದೆ. ಇದೇ ಯುನೈಟೆಡ್ ಸ್ಟೇಟ್ಸ್ ಇಸ್ರೇಲ್ಗೆ ಸಾಥ್ ಕೊಡ್ತಾ ಇದೆ. ಇದೆಲ್ಲ ನೋಡಿ ಇವತ್ತಿನ ಈ ಯುದ್ಧ ತುಂಬ ಗಂಭೀರವಾಗಿದೆ ಬಂಧುಗಳೇ. ಇದು ನಿನ್ನೆ ರಾತ್ರಿ ಈ ಲೆಬನಾನ್ ಮೇಲಿನ ದಾಳಿಯನ್ನು ನಿನ್ನೆ ರಾತ್ರಿಯೇ ಇವರು ಪ್ಲ್ಯಾನ್ ಮಾಡಿದ್ರಂತೆ. ನಂತರ ಕ್ಯಾಂಪು, ಮಿಸೈಲ್ ಸ್ಟೋರೇಜು, ಕಮಾಂಡರ್ ಸೆಂಟರ್ಗಳು ಈ ಎಲ್ಲ ಮಾಹಿತಿ ಪತ್ತೆ ಪಡೆದು ಪ್ರೀ ಪ್ಲ್ಯಾನ್ ಮಾಡಿ ದಾಳಿ ಮಾಡಿದ್ದಾರೆ ಅನ್ನೋ ಒಂದು ಮಾತಿದೆ. ಅದೇ ರೀತಿ ಅರ್ಲಿ ಮಾರ್ನಿಂಗ್ ಫೈಟರ್ ಜೆಟ್ಗಳು ಹಾರಾಟ ಇಲ್ಲಿ ಲೆಬನಾನ್ನಲ್ಲಿ ಮೊದಲ ಏರ್ ಸ್ಟ್ರೈಕ್ ಆಗುತ್ತೆ. ನಂತರ ಇದ್ರ ಟಾರ್ಗೆಟ್ ಏನಿತ್ತು? ದಕ್ಷಿಣ ಲೆಬನಾನ್ ಮತ್ತು ಗಡಿ ಪ್ರದೇಶ. ಹೌದು, ನಾನು ಮೊದಲೇ ಹೇಳಿದ್ದೆ, ಲೆಬನಾನ್ನ ದಕ್ಷಿಣಕ್ಕೆ ಇಸ್ರೇಲ್ ಇದೆ. ಈ ಒಂದು ಗಡಿ ಪ್ರದೇಶದಲ್ಲಿ ಭಾರೀ ಏರ್ ಸ್ಟ್ರೈಕ್ ಆಯ್ತಂತೆ. ನಂತರ ಸಮಯ ಕಳೆದಂತೆ ದಾಳಿ ಕೂಡ ಹೆಚ್ಚಾಗುತ್ತೆ. ಒಂದೇ ಸಮಯದಲ್ಲಿ ಅನೇಕ ಪ್ರದೇಶಗಳ ಬಾಂಬ್ ದಾಳಿಯಾಗುತ್ತೆ. ಮಧ್ಯಾಹ್ನದ ಅವಧಿಯೊಳಗೆ 100ಕ್ಕೂ ಹೆಚ್ಚು ಟಾರ್ಗೆಟ್ಗಳ ಮೇಲೆ ದಾಳಿಯಾಗುತ್ತೆ. ನಿರಂತರ ಏರ್ ಸ್ಟ್ರೈಕ್ 10 ನಿಮಿಷದಲ್ಲಿ 100ಕ್ಕೂ ಹೆಚ್ಚು ಒಂದು ಮಿಸೈಲ್ ಉಡಾವಣೆ ಆಗುತ್ತಂತೆ ಇಸ್ರೇಲ್ ಕಡೆಯಿಂದ. ಇದರಿಂದ ಲೆಬನಾನ್ ರಸ್ತೆ, ಕಟ್ಟಡ ಧ್ವಂಸ ಎಲ್ಲ ಆಗುತ್ತೆ. ಅದೇ ರೀತಿ 200ರಿಂದ 250 ಜನ ಸಾವಿನ ವರದಿನೂ ಕೂಡ ಲೆಬನಾನ್ ಕೊಡುತ್ತೆ. ಇವತ್ತಿನ ದಿನವೇ 200ರಿಂದ 250 ಜನ ಸತ್ತಿದ್ದಾರಂತೆ ಈ ಒಂದು ದುರ್ಘಟನೆಯಿಂದ. ನಂತರ ಲೆಬನಾನ್ ಕೂಡ ಸುಮ್ಮನೆ ಇತ್ತು ಅಲ್ಲಿವರೆಗೂ. ಈ ಒಂದು ಕದನ ವಿರಾಮ ಉಲ್ಲಂಘನೆ ಆಯಿತು ಅಂದ ತಕ್ಷಣ ಆ್ಯಕ್ಷನ್ಗೆ ರಿಯಾಕ್ಷನ್. ಮತ್ತು ಈ ಹಿಜ್ಬುಲ್ಲಾ ಸಂಘಟನೆ ಇದೆಯಲ್ಲ, ಅದು ಕೂಡ ರಾಕೆಟ್ ದಾಳಿನ ಮಾಡ್ತಂತೆ. ನಂತರ ಈ ಇರಾನ್ ಇತ್ತಲ್ಲ, ಹಾರ್ಮಜ್ ಜಲಸಂಧಿಯನ್ನು ಮುಚ್ಚುತ್ತಂತೆ. ನನ್ನ ಅಪ್ಪಣೆ ಇಲ್ಲದೆ ಯಾವುದೇ ಹಡಗು ಈ ಮೂಲಕ ಸಂಚರಿಸುವಂತಿಲ್ಲ ಅಂತ ಅಮೆರಿಕಾಗೆ ನೇರವಾಗಿ ಸವಾಲು ಹೊಡ್ತಂತೆ. ನಾವು ಕೂಡ ಯುದ್ಧಕ್ಕೆ ರೆಡಿಯಾಗಿದ್ದೀವಿ, ನಮ್ಮ ಕಡೆಯೂ ಬಲಿಷ್ಠ ಸೈನ್ಯವಿದೆ ಅಂತ ಟಕ್ಕರ್ ಕೊಡ್ತಂತೆ ಅಮೆರಿಕಾಗೆ. ಅದೇ ರೀತಿ ಕೌಂಟರ್ ಅಟ್ಯಾಕ್ ಆಗುವಂತೆ ಲೆಬನಾನ್ ಕೂಡ ತನ್ನ ಮಿಸೈಲ್ಸ್ಗಳನ್ನ ಇಸ್ರೇಲ್ ಕಡೆ ದಾಳಿ ಮಾಡ್ತು. ಸಂಜೆ ಒಳಗೆ ಲೆಬನಾನ್ ಜನರ ಸ್ಥಳಾಂತರಕ್ಕೆ ಒತ್ತು ನೀಡ್ತು. ಆ ಸಂದರ್ಭದಲ್ಲಿ ಇಸ್ರೇಲ್ ಆಪರೇಷನ್ ಸಕ್ಸಸ್ಫುಲ್ ಅಂತ ಒಂದು ಹೇಳಿಕೆಯನ್ನು ಕೊಡ್ತು. ಅದೇ ರೀತಿ ನಾವು ಹಿಜ್ಬುಲ್ಲಾ ಟಾರ್ಗೆಟ್ಸ್ಗಳನ್ನ ಮಾತ್ರ ಹೊಡೆದಿದ್ದೀವಿ ಅಂತ ಹೇಳ್ತಾ ತನ್ನ ಒಂದು ಯುದ್ಧ ಮತ್ತು ದಾಳಿಯನ್ನು ಸಮರ್ಥನೆ ಮಾಡ್ತಂತೆ ಇಸ್ರೇಲ್. ಹೌದು, ಈ ಯುದ್ಧ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನೋಡೋಣ. ಬಟ್ ಈ ಒಂದು ಕದನ ವಿರಾಮಕ್ಕೆ ನಾಳೆ ಒಂದು ಮಹತ್ವದ ಮೀಟಿಂಗ್ ಇತ್ತು ಪಾಕಿಸ್ತಾನದಲ್ಲಿ. ಆದರೆ ಆ ಮೀಟಿಂಗ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಅನುಮಾನ ಬರ್ತಿದೆ. ಈ ಒಂದು ಕದನ ವಿರಾಮ ಉಲ್ಲಂಘನೆ ಆಗಿರೋದ್ರಿಂದ ಆದಷ್ಟು ಬೇಗ ಯುದ್ಧ ನಿಲ್ಲಲಿ ಅಂತ ಹೇಳ್ತಾ ಈ ಒಂದು ಸರಣಿಯನ್ನು ಮುಗಿಸ್ತಾ ಇದ್ದೇನೆ.